ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾಕಷ್ಟು ಜನ ಈ ವಾಮಾಚಾರದ ವಿರುದ್ಧ ಬಹಳ ತೊಂದರೆ ಒಳಪಟ್ಟಿದ್ದೀರಾ ಅಂತ ಗೊತ್ತು. ನೋಡಿ, ಇದು ನಿರಂತರ ಪ್ರಯತ್ನದ ಹೋರಾಟ. ನಾನು ಸಾಕಷ್ಟು ಜನಕ್ಕೆ ನೇರವಾಗಿ ಒಂದು ಸತ್ಯ ಹೇಳ್ತೇನೆ. ಕೇರಳಕ್ಕೆ ಹೋಗಿ ತೆಗಿಸ್ತೀರೋ, ಕೊಳ್ಳೇಗಾಲಕ್ಕೆ ಹೋಗಿ ತೆಗಿಸ್ತೀರೋ ನನಗೆ ಗೊತ್ತಿಲ್ಲ. ಆದರೆ ಎಲ್ಲೇ ಹೋಗಿ ತೆಗೆಸಿ ಇದು ಕ್ಲಿಯರ್ ಆಗಿದೆ ಅಂತ ನಾನು ಹೇಳಲಾರೆ. ಅದು ಕ್ಲಿಯರ್ ಅಷ್ಟು ಈಸಿಯಾಗಿ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಅದು ಅತೀ ಕಷ್ಟ ಸಾಧ್ಯ. ಯಾರೋ ಒಬ್ರು ಫೋನ್ ಮಾಡಿದ್ರು, ಹೌದಾ ಗುರುಗಳೇ, ಅಷ್ಟು ಈಸಿಯಾಗಿ ಕ್ಲಿಯರ್ ಆಗಲ್ವಾ? ಹೌದು, ಯಾಕಂದ್ರೆ ನೀವು ಪವರ್ ತಗೊಳ್ಳದಲೆ, ನಿಮಗೆ ಶಕ್ತಿ ಬರದಲೆ ಇದು ಮಾಟ ಮಂತ್ರ ಅಷ್ಟು ಈಸಿಯಾಗಿ ಕ್ಲಿಯರ್ ಆಗಲ್ಲ. ಒಮ್ಮೆ ಯಾರಿಗಾದ್ರೂ ಭಾನಾಮತಿ ಆಗಿದೆ ಅಥವಾ ಮಾಟ ಮಂತ್ರ ಆಗಿದೆ, ವಾಮಾಚಾರ ಆಗಿದೆ ಅಂದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಂತೆಂಥ ಘಟಾನುಘಟಿಗಳನ್ನೇ ತೊಂದರೆಗೆ ಸಿಲುಕಿಸ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಚೆನ್ನಾಗಿ ದೊಡ್ಡ ದೊಡ್ಡ ಓದಿ ದೊಡ್ಡ ಪೊಸಿಷನ್ಗಿರೋರನ್ನು ಕೂಡ ಹಾಳು ಮಾಡಿದ್ದಾರೆ. ನೀವು ಕೇರ್ಫುಲ್ ಆಗಿರ್ಬೇಕು, ಎಚ್ಚರದಿಂದ ಇರಬೇಕು. ಈ ಭಾನಾಮತಿ ಒಮ್ಮೆ ಆಗ್ಬಿಟ್ರೆ ನಿಮಗೆ ಇದರಿಂದ ಹೊರಗೆ ಬರಕ್ಕೆ ಬಹಳ ಕಷ್ಟವಾಗ್ತದೆ. ನಿಮ್ಮ ಶಕ್ತಿ ರೈಸ್ ಮಾಡ್ಕೊಂತ ಹೋಗ್ಬೇಕು. ಗುರುಗಳೇ ಫೋನ್ ಮಾಡ್ತಾರೆ ಜನ, ಏನಾದ್ರೂ ತಾಯ್ತ ಮಾಡ್ಕೊಟ್ಬಿಡಿ, ತೆಗೆದು ಬಿಡಿ. ಎಲ್ಲಾದ್ರೂ ಹೋಗಿ ತೆಗೆಸ್ಕೊಳ್ಳಿ. ಕೇರಳದಲ್ಲಿ ಹೋಗಿ ತೆಗೆಸಿದವರು ಕೂಡ ನನ್ನ ಹತ್ರ ಬಂದಿದ್ದಾರೆ. ಕೊಳ್ಳೇಗಾಲದಲ್ಲಿ ಹೋಗಿ ತೆಗೆಸಿದವರು ಕೂಡ ನನ್ನ ಹತ್ರ ಬಂದಿದ್ದಾರೆ. ಲಕ್ಷ ಯಾಕೆ 10 ಲಕ್ಷ ಖರ್ಚು ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಕಾಣದಲ್ಲೇ ನನ್ನ ಹತ್ರ ಬಂದಿದ್ದಾರೆ. ನಾನು ಹೇಳ್ತೇನೆ ನೋಡಿ, ವಾಮಾಚಾರ ವಿರುದ್ಧ ಹೋರಾಡ್ಬೇಕಂದ್ರೆ ಮೊದಲು ಒಂದು ಶಿವ ಪೂಜೆಯನ್ನು ಹೇಳ್ಕೊಡ್ತೇನೆ. ಮೊದಲನೇ ಸ್ಟೆಪ್ ಆ ಶಿವ ಪೂಜೆಯನ್ನ ಮಾಡಿ 11 ದಿನಗಳ ಕಾಲ ಶಿವ ಪೂಜೆ ಮಾಡಬೇಕು. ನಾನು ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ. ಆ ಶಿವ ಪೂಜೆಯನ್ನು ಮಾಡ್ತೀರಲ್ಲ, ಅವಾಗ ಏನಾಗುತ್ತಪ್ಪ ಅಂತಂದ್ರೆ, ನೋಡಿ, ಮೊದಲು ಈ ಏನು ಮಾಟ ಮಂತ್ರ ಇರುತ್ತಲ್ಲ, ಶಕ್ತಿಗಳು, ಆತ್ಮಗಳು, ದುಷ್ಟ ಶಕ್ತಿಗಳು ನಿಮ್ಮ ಹೊರಗೆ ನಿಲ್ತವೆ. ಆ ಪೂಜೆ ಮಾಡುವಾಗ ತಪ್ಸ್ಕೊಂತವೆ. ಆ ಪೂಜಾ ಶಕ್ತಿಯನ್ನ ತಡ್ಕೊಳಕ್ ಇವ್ರ ಕೈಲಿ ಆಗ್ತಾ ಇರಲ್ಲ. ಆ ಪೂಜೆಯನ್ನ 11 ದಿನಗಳು ಮಾಡಲಾರದಂತೆ ತಡಿತವೆ. ನಾನು ಸಾಕಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೇನೆ. ಕೇಳಿದ್ದಾರೆ, ಗುರುಗಳೇ 5 ದಿನ ಮಾಡಿದ್ದೇವೆ, ಸಾಕಾಗ್ತಾ ಇದೆ ನಮಗೆ, ಈಗ ಬಿಟ್ಬಿಡ್ತೀವಿ, ನೆಕ್ಸ್ಟ್ ಇನ್ಯಾವಾಗಾದ್ರೂ 6 ದಿನ ಮಾಡ್ಲಾ ಅಂತ ಕೇಳಿದ್ದಾರೆ. ಹಾಗಲ್ಲ, 11 ದಿನಗಳ ಕಾಲ, ಅದರಲ್ಲೂ ಕೂಡ ಯಾವುದಾದ್ರೂ ವಿಶೇಷ ಕ್ಷೇತ್ರದಲ್ಲಿ ನೀವು ಆರಿಸ್ಕೊಂಡ್ಬಿಟ್ಟು ಅಲ್ಲಿ ಪೂಜೆ ಮಾಡಿದ್ರೆ ಇನ್ನು ಒಳ್ಳೆ. ನಿಮ್ಮೂರಲ್ಲಿ ಯಾವುದಾದ್ರೂ ಶಿವಲಿಂಗ ಇದ್ದು ಆ ಶಿವಲಿಂಗಕ್ಕೆ ನಿಮ್ಮ ಅರ್ಚಕರು ಏನಾದ್ರೂ ಪೂಜೆ ಮಾಡಕ್ ಬಿಟ್ರೆ, ನೋಡಿ ಕೆಲವತ್ತಲ್ಲಿ ಬಿಡ್ತಾರೆ. ಅಥವಾ ನೋಡಿ, ಒಬ್ರಿಗೆ ಹೇಳಿದೆ, ಕಾಡಿನಲ್ಲಿ ಹೋಗಿ ಶಿವಲಿಂಗವನ್ನು ಹುಡ್ಕೊಂಡು ಪೂಜೆ ಮಾಡಿದ್ರು. ಕಾಡಿನಲ್ಲಿ. ಹೀಗೆ ನೋಡಿ, ಆ ಪೂಜೆ 11 ದಿನ ಮಾಡಿಬಿಟ್ರೆ ಕರ್ಮ ಕಳೆಯುತ್ತದೆ. ಯಾವ ಜ್ಯೋತಿಷಿಗಳಿಗೂ, ನೀವೆಷ್ಟು ಜನ ಜ್ಯೋತಿಷಿಗೆ ತೋರಿಸಿದ್ದೀರೋ ಅವರಿಗೂ ಕೂಡ ಕಾಣದ ಕರ್ಮ ಯಾವುದಾದ್ರೂ ಇದ್ರೆ, ಅರಿಯದ ಕರ್ಮ ಇದ್ರೆ, ಆ ಅರಿಯದ ಕರ್ಮ ಕಳೆಯುತ್ತದೆ. ಅಷ್ಟೇ ಅಲ್ಲ, ಈ ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ನಿಮಗೊಂದು ಶಕ್ತಿ ಬರ್ತದೆ. ವೀಕ್ಷಕರೇ ನೋಡಿ, ಇದರಲ್ಲಿ ಏನೂ ಖರ್ಚು ಬರಲ್ಲ. ಶಿವ ಪೂಜೆ ಮಾಡೋದ್ರಲ್ಲಿ ಏನ್ ಖರ್ಚು ಬರುತ್ತೆ ನಿಮಗೆ? ನೀವೇ ಮಾಡಿ ಅಂತ ಹೇಳ್ತೀನಿ. ಶಾಸ್ತ್ರಿಗಳನ್ನ ಇಟ್ಕೊಂಡು ಮಾಡೋದಾದ್ರೆ, ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿದೆ ಮಾಡಿಸ್ತೀವಿ ಅನ್ನೋದಾದ್ರೆ, ಶತರುದ್ರಾಭಿಷೇಕವನ್ನ ಮಾಡಿಸಿ. ಅದು ಕೂಡ ಪ್ರತಿ ತಿಂಗಳಿಗೆ 1ರಂತೆ 5 ಸರ್ತಿ, 5 ತಿಂಗಳಿಗೆ 5 ಏಟಾಗ, ಪ್ರತಿ ತಿಂಗಳು 1 ಸರ್ತಿ ಸಾಕು. ಇಷ್ಟು ಮಾಡಿಸಿದ್ರೆ ನಿಮ್ಮ ಕರ್ಮ ಒಂದು ಲೆವೆಲ್ ಕಳೆದಿರುತ್ತೆ.
ತದನಂತರ ಈ ಮಾಟ ಮಂತ್ರ ವಿರುದ್ಧ ಹೋರಾಡಲಿಕ್ಕೆ ದಾರಿ ಸಿಗ್ತದೆ. ಆದ್ರೆ ಮತ್ತೆ ಹೇಳ್ತೀನಿ, ಜನ್ಮ ಪೂರ್ತಿ ಈ ಮಾಟ ಮಂತ್ರ ವಿರುದ್ಧ ಹೋರಾಡಲೇಬೇಕು. ಇಲ್ಲದಿದ್ದರೆ ನೀವು ತುಂಬಾ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀರಾ. ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಮನೆತನವೇ ತೊಂದರೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಆದ್ದರಿಂದ ಮೊದಲನೇ ಸ್ಟೆಪ್ಗಳನ್ನು ಪಾಲಿಸ್ಕೊಂತ ಹೋಗಿ. ಮೊದಲು ನೀವು ಶಕ್ತಿ ತಗೊಂತ ಹೋಗಿ, ಧ್ಯಾನಗಳನ್ನು ಮಾಡಿ. ಧ್ಯಾನಗಳನ್ನು ಹೇಳ್ಕೊಡ್ತೇನೆ, ಮಂತ್ರಗಳನ್ನು ಹೇಳ್ಕೊಡ್ತೇನೆ. ಇನ್ನೇನಾದರೂ ಸಲಹೆ ಬೇಕಾದ್ರೆ ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.